ನೀವಿಬ್ರು ಸೇರಿ ಈ ಫಿಲ್ಮ್ ಬರ್ದಿದ್ದೀರಲ್ಲ, ಸೊ ಬರಿಬೇಕಾದ್ರೆ ಕ್ರಿಯೇಟಿವ್ ಡಿಫ್ರೆನ್ಸಸ್ ಅಥವಾ ಕಪಲ್ ಕಲಹಗಳೇನಾದರೂ ಆಯ್ತಾ? 100% ಅದಿಲ್ಲದೆ ಅಂತೂ ಆಗೋದಿಲ್ಲ. ನೀವೇನು ಫೈನಲ್ ಪ್ರಾಡಕ್ಟ್ ನೋಡ್ತೀರಾ ಅದು ಬ್ಯೂಟಿಫುಲ್ ಆಗಿರುತ್ತೆ, ಖುಷಿಯಾಗಿ ಏನು ಸಖತ್ತಾಗಿ ಮಾಡಿದಾರಪ್ಪ ಇವರಿಬ್ರು, ಏನು ತಲೆ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಾರೆ. ತುಂಬ ಜನ ನಮಗೂ ಹೇಳ್ತಾರೆ ಅದನ್ನ. ಬಟ್ ಅದಕ್ಕೆ ನಾವು ಬರಬೇಕು ಅಂದರೆ ಇಲ್ಲಿ ಸಿಕ್ಕಾಬಟ್ಟೆ ಕಿತ್ತಾಟಗಳಾಗಿರುತ್ತೆ. ನಿಮಗೆ ಯಾವಾಗಲೂ ಹೇಳ್ತಾರಲ್ಲ, ಡಕ್ಕು ಸುಮ್ಮನಿಂಗೆ ಹೋಗ್ತಾ ಇರುತ್ತೆ, ಏನು ಚೆನ್ನಾಗಿ ಸ್ಮೂತಾಗಿ ಹೋಗ್ತಾ ಇದೆ ಅಂತಾರೆ, ಕೆಳಗಡೆ ಹಿಂಗೆ ಅಂತ ಇರುತ್ತಲ್ಲ, ಹಂಗೆ ನಮ್ಮದು ಅಷ್ಟೆಲ್ಲ ಆಗೇ ನಿಮ್ಗೆ ಅದನ್ನು ಕಾಣೋದು. ಸೊ ಬೇಸಿಕಲಿ ನಿಮ್ಮ ರೈಟಿಂಗ್ ಪ್ರಾಸೆಸ್ ಹೇಗಿರುತ್ತೆ? ಫಸ್ಟು ಈಗ ಒಂದು ಐಡಿಯಾ ಕ್ರ್ಯಾಕ್ ಆಗಬೇಕು. ಈಗ ಏನು ಹೇಳಕ್ಕೆ ಹೊರಟಿದ್ದೀವಿ, ಯಾವುದೇ ಸಿನಿಮಾ ಆಗಲಿ, ಅದನ್ನೇನು ಸಮಸ್ಯೆಗಳೇನು, ಎಲ್ಲಿ ಏನು ಕಾನ್ಫ್ಲಿಕ್ಟ್ ಇದೆ, ಅದನ್ನೇನು ರೌಂಡ್ ಆಫ್ ಮಾಡ್ತಾಯಿದ್ದೀವಿ, ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಹೆಂಗೆ ಓಪನ್ ಮಾಡ್ಬೋದು ಸಿನಿಮಾನ. ಸೊ ಎಲ್ಲಿ ನಿಲ್ಲಿಸಿದ್ವಿ ಎಲ್ಲಿಂದ ಓಪನ್ ಮಾಡ್ಬೋದು. ಸೊ ಅದು ಎಲ್ಲೋಗಿ ನಿಂತ್ಕೊಳ್ಳುತ್ತೆ, ಅದಕ್ಕೇನು ಸ್ಕ್ರೀನ್ ಪ್ಲೇ ಮಾಡಬೇಕು. ಈಗ ನಿಮಗೆ ಲವ್ ಮಾಕ್ಟೇಲ್ 2 ಎಕ್ಸಾಂಪಲ್ ಕೊಡೋದಾದರೆ, ಲವ್ ಮಾಕ್ಟೇಲ್ 1ನಲ್ಲಿ ನಿಧಿಮಾ ತೀರೋಗಿರ್ತಾರೆ. ಸೊ ನಾನು ಕೂತ್ಕೊಂಡು ಯೋಚನೆ ಮಾಡಬೇಕು, ಏನು ಸಿನಿಮಾ ಮಾಡ್ತೀವಿ ಅಂದಾಗ. ಒಂದು ಹೆಂಡ್ತಿನ ತುಂಬ ಪ್ರೀತಿ ಮಾಡ್ತಾಯಿದ್ದ, ಸೊ ಹೆಂಡ್ತಿ ನೆನಪಲ್ಲಿ ಇರ್ತಾನೆ. ಸೊ ಈಗ ನಿಧಿಮಾನ ನಾನು ವಾಪಸ್ ತರಿಸಿ ನಾನು ಮತ್ತೆ ಅದು ಫುಲ್ ಕ್ಯಾರಿ ಮಾಡೋದು ಹೆಂಗೆ, ಓಕೆ ಅಲಸಿನೇಟ್ ನಿಧಿಮಾ ಬೇಕಾ ಬೇಡವಾ, ನಿಧಿಮಾ ತಂದ್ರೆ ಹೆಂಗೆ ತರಬೇಕು, ತಂದರೆ ಹೆಂಗೆ ಬರಬೇಕು, ಅಥವಾ ಅವ್ನು ಬೇರೆ ಮದುವೆ ಆಗಬೇಕಾ, ಅಥವಾ ಯಾವ ಟ್ರ್ಯಾಕಲ್ಲಿ ಹೋಗ್ಬೇಕು, ಬೇರೆ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ, ನಾವು ಅದು ಯೋಚನೆ ಮಾಡಿದೆ. ಅವ್ನು ಬೇರೆ ಹುಡುಗಿನ ಲವ್ ಮಾಡಿ ಮದುವೆ ಆದರೆ ಹೆಂಗಿರುತ್ತೆ, ಅದು ಕ್ಯಾರೆಕ್ಟರ್ ಬಿದ್ದೋಗುತ್ತಾ. ಈಗ ಅದೇ ಕ್ಯಾರೆಕ್ಟರ್ಗೆ ವ್ಯಾಲ್ಯೂ ಇರಲ್ಲ ಅವಾಗ, ಬೇಡ ಅದು. ನಿಧಿಮಾ ಇದರಲ್ಲಿ ಅಲಸಿನೇಟ್ ಮಾಡ್ಕೊಂಡು ಅವನು ಯಾವುದೋ ಒಂದು ಲೆಟ್ರ್ ಬರೆದು ಹೋಗಿರ್ತಾಳೆ, ಅದರಿಂದ ಅವ್ನು ಇದು ಮಾಡ್ತಾ ಇರ್ತಾಳೆ. ಆಮೇಲೆ ಅವ್ನು ಮದುವೆ ಆಗುವಂಥ ಅವಳು ಗೈಡ್ ಮಾಡಲಿ, ಅದು ಡೀಟೇಲಿಂಗು. ಬಟ್ ಬಿಗಿನಿಂಗಲ್ಲಿ ಸಿನಿಮಾ ಹೆಂಗೆ ಬಿಗಿನ್ ಆಗುತ್ತೆ, ಇಂಟರ್ವಲ್ ಏನು ಬರ್ತೀವಿ, ಎಂಡಲ್ಲಿ ನಾವೇನು ಹೇಳಕ್ಕೆ ಹೊರಟಿದ್ದೀವಿ, ದಿಸ್ ಇಸ್ ದ ಬೇಸಿಕ್ ಫಸ್ಟ್. ಅಂದರೆ ಇದು ಡಿಸ್ಕಷನ್ ಅಂದರೆ ಅವನು ಅಲಸಿನೇಟ್ ಮಾಡ್ತಾ ಇರ್ತಾನೆ, ಅವನು ಅದರಿಂದ ಆಚೆ ಬಂದು ಅವ್ನ ಲೈಫ್ಗೆ ಒಂದು ಒಂದು ಪರ್ಪಸ್ ಬೇಕಲ್ವಾ ಮುಂದೆ ಬದುಕೋಕ್ಕೆ. ಅದಕ್ಕೆ ಸೊ ಬದುಕೋದಕ್ಕೆ ಏನು ಪರ್ಪಸ್ ಏನು, ಒಂದು ಹುಡುಗಿನ ಒಂದು ಹೆಣ್ಮಗುನ ದತ್ತು ತೊಗೊಳ್ಳಿ ಕ್ಲೈಮ್ಯಾಕ್ಸಲ್ಲಿ, ಆವಾಗ ಅದು ರೌಂಡ್ ಆಫ್ ಆಗುತ್ತೆ ಸಿನಿಮಾ ಅಂತ ಈ ಥರ ಮಾಡ್ಕೊಂಡು ಹೋಗಿರ್ತೀವಿ. ಅದಕ್ಕೆ ಆಮೇಲೆ ಸ್ಕ್ರೀನ್ ಪ್ಲೇ ಬರ್ತೀವಿ. ಸೊ ನಿಮ್ಗೆ ಅದೇನಾಗುತ್ತೆ, ಎಲ್ಲ ಸ್ಕ್ರೀನ್ ಪ್ಲೇಲಿ ಎಲ್ಲ ಜೋಡಿಸ್ಕೊಂಡು ಬರ್ತೀವಿ. ನಿಧಿಮಾ ಇಲ್ಲಿ ಇರ್ತಾಳೆ, ಇರಲ್ಲ, ನಿಮಗೆ ತೋರಿಸಲ್ಲ ಆಡಿಯನ್ಸ್ಗೆ. ಬಟ್ ನಾನು ಅಲ್ಲಿ ಕಾಮಿಡಿಲಿ ಹೋಗ್ತಾನೆ ಇರುತ್ತೆ, ಇವ್ನು ಸಡನ್ ಮದುವೆ ಆಗ್ತೀನಿ ಅಂತ ಇರ್ತಾನೆ. ಏನು ಹಿಂಗೆ ಆಡಿಯನ್ಸ್ಗೆ ಅನ್ಸುತ್ತೆ, ಏನು ಮದುವೆ ಆಗಿ ಒಪ್ಕೊಂಡ್ಬಿಡಲ್ಲ, ಏನು ಜೊತೆ ಓಡಾಡ್ತಾನಲ್ಲಿ, ಏನು ಮಾಡ್ತಾನೆ ನೀನು, ಸಡನ್ನಾಗಿ ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟ, ಶೇವಿಂಗ್ ಮಾಡಿಸ್ಕೊಂಡ್ಬಿಟ್ಟ ಅಂತ ಆಡಿಯನ್ಸ್ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಅದಕ್ಕೆ ಕಾರಣ ನಿಧಿಮಾ. ಅದನ್ನು ನಾವು ನಿಮಗೆ ಸೆಕೆಂಡ್ ಹಾಫಲ್ಲಿ ರಿವೀಲ್ ಮಾಡ್ತಾ ಹೋಗ್ತೀವಿ. ಸೊ ಆ ಥರ ಸ್ಕ್ರೀನ್ ಪ್ಲೇ ಅಂತೀವಿ. ಫಸ್ಟ್ ಬೇಸಿಕ್ ಸ್ಟ್ರಕ್ಚರ್, ಆಮೇಲೆ ಸ್ಕ್ರೀನ್ ಪ್ಲೇ, ಆಮೇಲೆ ಡೈಲಾಗ್ ವರ್ಷನ್ ಆ ಥರ. ನಿಮ್ಮಿಬ್ರಿಗೆ ಈ ಫಿಲಮ್ ಮಾಡಬೇಕಾದ್ರೆ ಇಬ್ರಿಗೂ ಸೇಮ್ ಐಡಿಯಾ ಒಂದೇ ಸಲ ಟ್ರಿಗರ್ ಆಗಿ, ನಾನು ಇದೆ ಅನ್ಕೊಂಡೆ ಅಂತ ಆ ಥರ ಯಾವ್ದು? ತುಂಬ ಸತಿ ಏನೇನೋ ಜೊತೆಗೆ ಅಂದರೆ ಐಡಿಯಾಸ್ ಸೆಕೆಂಡರಿ, ಬಟ್ ಇತ್ತೀಚೆಗಂತೂ ತುಂಬ ಸತಿ ಏನೋ ಕೃಷ್ಣ ನಾನು ಒಂದೇ ಸತಿ ಮಾತಾಡ್ತೀವಿ. ನೀವು ಬರೀಬೇಕಾದ್ರೆ ನಿಮಗೆ ಭಯ ಇತ್ತ ಸರ್, ಓಕೆ ನಾನು ತಗೊಳ್ಳ ಬೇಡವಾ? 100% ಇರುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನನಗೆ ಅದು ಚೆನ್ನಾಗಿದೆ, ಇದು ವರ್ಕ್ ಆಗುತ್ತೆ ಅಂತ ಕನ್ವಿನ್ಸ್ ಆದ್ರೆ ಮಾತ್ರ ನಾನು ಮಾಡೋಕ್ಕೆ ಸಾಧ್ಯ. ಯಾಕಂದರೆ ನೀವು 2.5 ಗಂಟೆ ನಾನು ಫಿಲಮ್ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀರಾ, ಅದು ಮೋಸ್ಟ್ ಈಸಿಯೆಸ್ಟ್ ಥಿಂಗು. ಬಟ್ ನಾನೊಬ್ಬ ಡೈರೆಕ್ಟ್ರಾಗಿ ರೈಟ್ರಾಗಿ ಅದಕ್ಕೆ ಆ್ಯಕ್ಟ್ ಮಾಡಿಕೊಂಡು ಆ ಪ್ರೋಸೆಸ್ಸಲ್ಲಿ ನಾನು 1 ವರ್ಷ ಇರಬೇಕು. ಆ 1 ವರ್ಷ ನನಗೆ ಆ ಫಿಲಮ್ ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ರೆ, ಆ 1 ವರ್ಷ ನಾನು ಹೆಂಗೆ ಟ್ರಾವೆಲ್ ಆಗಲಿ, ನನಗೆ ಎಷ್ಟು ಸಂಕಟ ಆಗ್ಬಿಡೋದು ಅಲ್ವಾ. ಇಲ್ಲಿ ಕೂತ್ಕೊಂಡು ಇಷ್ಟು ಖುಷಿಯಾಗಿ ಮಾತಾಡ್ತಿದ್ದೀರಿ ಅಂದರೆ ಚೆನ್ನಾಗಿದ್ರೆ ಮಾತ್ರ ನಾನು ಮಾತಾಡೋಕ್ಕೆ ಸಾಧ್ಯ. ಸೊ ಅದು ನನಗೆ ಅದರಲ್ಲೇನೋ ಒಂದು ಮ್ಯಾಜಿಕ್ ಆಗುತ್ತೆ ಅನ್ನೋದಾದರೆ ಮಾತ್ರ ನಾನು ಕೂತ್ಕೊಂಡು ಇಲ್ಲ ಈ ಸಿನಿಮಾ ಮಾಡ್ಬೋದು ಅಂತ ಮಾಡಿರ್ತೀವಿ, ಇಲ್ಲಾಂದ್ರೆ ಮಾಡಲ್ಲ.